ದೀಪ ಹಚ್ಚುವ ಪದ್ಧತಿಗೆ ಸಂಬಂಧಿಸಿದಂತೆ ಹಿಂದೂ ಧಾರ್ಮಿಕ ಸಂಪ್ರದಾಯಗಳು ಮತ್ತು ಅದರ ಪ್ರಾತಿನಿಧಿಕ ಅರ್ಥವು ಹಗಲು, ರಾತ್ರಿ ಮತ್ತು ಆಯಾ ದಿನಗಳ ವಿಶೇಷ ಸಂಬಂಧಗಳಿಗೆ ವಿಭಿನ್ನವಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ದೀಪ ಹಚ್ಚುವ ಅರ್ಥ, ಅದರ ಮಹತ್ವ ಮತ್ತು ಪ್ರತಿ ದೀಪದ ಪ್ರಯೋಜನಗಳ ಕುರಿತು ವಿಭಿನ್ನ ದೃಷ್ಟಿಕೋನವನ್ನು ನಾವು ಕಾಣಬಹುದು. ದೀಪ ಹಚ್ಚುವ ಆಧ್ಯಾತ್ಮಿಕ ಅರ್ಥ: ದೀಪವು ಅಜ್ಞಾನ ಎಂಬ ಅಂಧಕಾರವನ್ನು ನಿವಾರಿಸುತ್ತಿದ್ದು ಜ್ಞಾನವನ್ನು ಹರಡುವ ಸಂಕೇತವಾಗಿದೆ. ಇದು ಆಧ್ಯಾತ್ಮಿಕವಾಗಿ ತಮೋಗುಣ ನಾಶವಾಗುವ ಮತ್ತು ಸತ್ವಗುಣ ವೃದ್ಧಿಯ ಸೂಚಕವಾಗಿದೆ. ದೀಪ ಹಚ್ಚುವ ಕಾರ್ಯದಲ್ಲಿ ಅಗ್ನಿ ದೇವತೆಯನ್ನು ಸಾಕ್ಷಿಯಾಗಿ ಕರೆಯುವ ಮೂಲಕ ನಾವು ದೇವರ ಸಮೀಪಕ್ಕೊಂದು ಸೇತುವೆ ಕಟ್ಟುತ್ತೇವೆ. ದೀಪದ ತೈಲ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ. ಎಳ್ಳೆಣ್ಣೆಯ ಶುದ್ಧತೆಯ ಸಂಕೇತ. ಇದರ ಉಪಯೋಗ: ಮಂಗಳವಾರ ಅಥವಾ ಶನಿವಾರ ಹನುಮಂತ ದೇವರನ್ನು ಪೂಜಿಸುವ ಸಂದರ್ಭದಲ್ಲಿ ಎಳ್ಳೆಣ್ಣೆಯ ದೀಪ ಹಚ್ಚುವುದು ತುಂಬ ಶ್ರೇಷ್ಠವಾಗಿರೋದು. ಇದರ ಫಲ ಮನಸ್ಸಿನ ಭಯವನ್ನು ನಿವಾರಿಸುತ್ತದೆ ಮತ್ತು ಶತ್ರುಗಳ ದ್ವೇಷವನ್ನು ತಡೆಯುತ್ತದೆ. ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯನ್ನು ಸಾಮಾನ್ಯವಾಗಿ ಶಿವನಿಗೆ ಅರ್ಪಿಸಲಾಗುತ್ತದೆ. ಇದರ ಉಪಯೋಗ: ಸೋಮವಾರ ಅಥವಾ ಅಮಾವಾಸ್ಯೆ ದಿನದಲ್ಲಿ ಬಿಲ್ವಪತ್ರೆ ಮರದ ಬಳಿ ದೀಪ ಹಚ್ಚುವುದು ತುಂಬ ಶ್ರೇಷ್ಠ. ಇದರ ಫಲ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಆರ್ಥಿಕ ಸುಸ್ಥಿತಿ ಕಾಪಾಡುತ್ತದೆ. ಅಲಂಕೃತ ತೈಲ. ಇದು ಅರಿಶಿನ ಬೆರೆಸಿದ ಎಣ್ಣೆಯನ್ನು ಗುರುವಾರದಂದು ಬಳಸುವಂತೆ ಶಾಸ್ತ್ರಗಳಲ್ಲಿ ಸೂಚಿಸಲಾಗಿದೆ. ಇದರ ಉಪಯೋಗ: ಇದು ವಿಷ್ಣು ಮತ್ತು ಗುರುಗಳ ಪೂಜೆಗೆ ಸೂಕ್ತ. ಇದರ ಫಲ ಗುರುವಾರ ಗ್ರಹ ದೋಷ ನಿವಾರಣೆಗೆ ಸಹಾಯಕವಾಗುತ್ತದೆ. ದೀಪ ಹಚ್ಚುವ ವಿಧಾನ: 1ನೇಯದಾಗಿ ದೀಪವನ್ನು ಹಚ್ಚುವುದಕ್ಕೆ ಮುಂಚೆ ಅದನ್ನು ಸ್ವಚ್ಛಗೊಳಿಸಿ. 2ನೇಯದಾಗಿ ದೀಪದ ತೈಲವನ್ನು ಆಯಾ ದೇವತೆಯ ತತ್ವಕ್ಕೆ ಹೊಂದುವಂತೆ ಬಳಸಿ. 3ನೇಯದು ದೀಪ ಹಚ್ಚುವಾಗ ಕಡ್ಡಾಯವಾಗಿ ಈ ಮಂತ್ರವನ್ನು ಪಠಿಸಿ: ಶ್ರಿಯಂ ಲಾಭಂ ಜಯಂ ಮೇಧಾಂ ಶ್ರೀಪತಿಂ ಶ್ರಿಯಮೇವ ಚ ಭಾಗ್ಯೋ ನಮ ಸ್ಥಿರಂ ಲಕ್ಷ್ಮೀ ದೀಪ ಜ್ಯೋತಿರ್ನಮೋಸ್ತುತೆ. ದೀಪ ಹಚ್ಚುವ ವಿಶಿಷ್ಟ ದಿನಗಳು: 1ನೇಯದಾಗಿ ಮಂಗಳವಾರ ಹನುಮಂತ ದೇವರಿಗೆ ಎಳ್ಳೆಣ್ಣೆ ದೀಪ ಶ್ರೇಷ್ಠ. 2ನೇಯದಾಗಿ ಸೋಮವಾರ ಶಿವನಿಗೆ ಸಾಸಿವೆ ಎಣ್ಣೆ ದೀಪ ಶ್ರೇಷ್ಠ. 3ನೇಯದು ಗುರುವಾರ ವಿಷ್ಣುರಾಯರಿಗೆ ಅರಿಶಿನ ದೀಪ ಶ್ರೇಷ್ಠ. ವೈಜ್ಞಾನಿಕವಲ್ಲಿಯೂ ಸಹ ನೋಡುವಂಥ ವಿಷಯ ಎಂದರೆ, ದೀಪ ಹಚ್ಚುವಾಗ ಹೊರಹೊಳೆಯುವ ಬೆಳಕು ಮನಸ್ಸಿಗೆ ಸಮಾಧಾನ ಮತ್ತು ಶಾಂತಿಯನ್ನು ನೀಡುತ್ತದೆ. ತುಳಸಿ ಅಥವಾ ಬಿಲ್ವ ಮರದ ಬಳಿ ದೀಪ ಹಚ್ಚುವುದರಿಂದ ಶುದ್ಧವಾದ ಪ್ರಾಣಾಯಾಮ ಅಂದರೆ ಆಮ್ಲಜನಕ ವೃದ್ಧಿಯಾಗುತ್ತದೆ. ದೀಪ ಹಚ್ಚುವ ಸಾಂಪ್ರದಾಯಿಕ ಕ್ರಮವು ಧಾರ್ಮಿಕತೆಯ ಜೊತೆಗೆ ಮನಸ್ಸಿಗೆ ಮತ್ತು ಶಾರೀರಿಕ ಆರೋಗ್ಯಕ್ಕೂ ಮಹತ್ವದ ಪ್ರಯೋಜನ ನೀಡುತ್ತದೆ. ಕೇವಲ ಆಚರಣೆಗೆ ಮಾತ್ರವಲ್ಲ, ಇದರ ಹಿನ್ನೆಲೆ ಗಾಢ ಜ್ಞಾನವನ್ನು ಒಳಗೊಂಡಿದೆ. ಹೀಗೆ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯ ಉಪಯೋಗ ಆಗುತ್ತದೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.